ಸೊ ಇದು ಕೂಡ ಕಾಂಪೋಸ್ಟ್ ಟಾಯ್ಲೆಟ್. ಇದು ಯೂಸ್ ಮಾಡಿ ಬಿಟ್ಟಿರೋದು. ಒಂದು ಫಿಟ್ ಮಾಡಿದೀವಿ ಆಯ್ತಾ, ಗುಂಡಿ. ಆಮೇಲೆ ಒಂದಕ್ಕೆ ಎರಡಕ್ಕೆ ಅದಕ್ಕೆ ಹೋಗೋದು. ಎರಡಕ್ಕೆ ಹೋದಾಗ ಅದ್ರ ಮೇಲೆ ಭೂಸ ಹಾಕಿ ಮುಚ್ಚಿ ಬರೋದು. ನೀರು ನಮಗೆ ಎಷ್ಟು ವಾಶ್ ಮಾಡೋದಕ್ಕೆ ಬೇಕು, ಒಂದು ಜಗ್ಗಿ ಅಡಿ ಅಷ್ಟೇ ನೀರು. ಝೀರೋ ಸ್ಮೆಲ್. ನೋಡಿ, ನೀವು ಟಾಯ್ಲೆಟ್ ಹತ್ರ ನಿಂತಿರಿ ಅಂತ ನಿಮ್ಗೆ ಅನಿಸೋದೇ ಇಲ್ಲ. ಕಂಪ್ಲೀಟ್ ಝೀರೋ ಸ್ಮೆಲ್. ಯಾವ ಸ್ಮೆಲ್ ಇಲ್ಲ, ಝೀರೋ ಸ್ಮೆಲ್. ನೋಡಿ, ತೊಗರಿ ಬೆಳೆ, ನಾವು ಅದರದ್ದು ಬೆಳೆ ತೆಕ್ಕೋಬೇಕು, ಅದರದ್ದು ಎಲೆ ದಂಟು ಗಿಂಟೆಲ್ಲ ಮತ್ತು ಭೂಮಿ ಕೊಡಬೇಕು, ಅವಾಗ ಅದು ಭೂಮಿ ಮೇಂಟೈನ್ ಆಗ್ತದೆ. ನಾವೇನು ಮಾಡ್ತಾ ಇದ್ದೀವಿ, ಟೋಟಲಿ ಎಲ್ಲನೇ ತೆಗೆದು ಅದು ಸುಡ್ತಾರೆ ಅದನ್ನು. ಹೌದು. ಸೊ ಭೂಮಿ ನಿಧಾನಕ್ಕೆ ಬರ್ಡ್ ಆಗ್ತಾ ಇದೆಯಲ್ಲ, ಆ ಕಂಪೋನೆಂಟ್ ಅದು ಕಳ್ಕೊತಾ ಇದೆ. ಒಂದು 10 ವರ್ಷ ಹಿಂದೆ ನಾವು ನಿರ್ಧಾರ ಮಾಡಿದ್ವಿ, ಸಿಟಿಯಲ್ಲಿ ಬಹಳ ಫಾಸ್ಟ್ ಲೈಫ್ ನಮಗೆ ನಡೀತಾ ಇಲ್ಲ, ಆಗ್ತಾ ಇಲ್ಲ. ನನಗೆ ಸ್ವಲ್ಪ ಹೊಟ್ಟೆಯಲ್ಲಿ ಅಲ್ಸರ್ ಆಗಿತ್ತು, ಕೊಲೆಸ್ಟ್ರಾಲ್ ಹೆಚ್ಚಿಗಾಗಿತ್ತು, ನನ್ನ ಹೆಂಡತಿಗೆ ಸೋರಿಯಾಸಿಸ್ ಆಗಿತ್ತು, ಪ್ಲಸ್ ನನಗೇನೋ ಸ್ಲೋ ಲೈಫ್ ಇಷ್ಟ ಮೊದಲಿಂದ. இப்போ ಸಂಜೀವಿನಿ ಅಂತ ನಮ್ಮದು ಒಂದು ಬ್ಲೂ ಕಲರ್ ಬಾಟಲ್ ತಂದಿದ್ನಲ್ಲ, ಅದು ನಮ್ಮ ಫಸ್ಟ್ ಪ್ರಾಡಕ್ಟ್. ಅದನ್ನು ರೆಡಿ ಮಾಡಿ ಯೂಸ್ ಮಾಡಿ ಜೀವನ ಶೈಲಿ ಬದಲಿ ಮಾಡಿದಾಗ ನನ್ನ ಹೆಂಡತಿ ಏನು ಹೇಳಿದ್ರು, ನಾವು ಇದನ್ನೇ ಉದ್ಯೋಗವಾಗಿ ಮಾಡಿ ಬದುಕೋಣ ಅಂತ ಅವಳು ಹೇಳಿದ್ರು. ಓ ಆಯಿತು ಮಾಡೋಣ ಅಂತ ನಾವು ಶುರು ಮಾಡಿದ್ವಿ. ನಡೀತಾ ಇದೆ, ಜನ ಬರ್ತಾ ಇದ್ದಾರೆ, ತಗೋತಾ ಇದ್ದಾರೆ, ಅದು ಬೆಳೀತಾ ಇದೆ. ನಾವು ಶುರು ಮಾಡಿದ್ದು ಸೋರಿಯಾಸಿಸ್ ಸಲುವಾಗಿ, ಬಟ್ ಜನನೇ ಬಂದು ಹೇಳೋಕ್ಕೆ ಶುರು ಮಾಡಿದ್ರು. ನಂದು ಕಣ್ಣಿನ ದೃಷ್ಟಿನೂ ಇಂಪ್ರೂವ್ ಆಗ್ತಾ ಇದೆ, ನನ್ನ ಶುಗರ್ ಕಂಟ್ರೋಲ್ ಬರ್ತಾ ಇದೆ, ನನ್ನ ಬೇರೆದು ಇನ್ನೊಂದು ಯಾವುದು ಮೂಲವ್ಯಾಧಿ ಕಮ್ಮಿ ಆಯಿತು. ಸೊ ನಮಗೆ ಇನ್ನೂ ಕಾನ್ಫಿಡೆನ್ಸ್ ಬಂತದ್ದು, ನಾವು ಕರೆಕ್ಟ್ ದಾರಿಯಲ್ಲಿ ಹೋಗ್ತಾ ಇದ್ದೀವಿ ಅಂತ. ಅಲ್ಲಿಂದ ಬೆಳೆದು ಬಂದು ಕ್ಯಾನ್ಸರ್ ತನಕ ಬಂದಿದ್ದೀವಿ. ನನ್ನ ಕ್ಯೂರಿಯಾಸಿಟಿ ಅದು, ನಂದು ಸೈಂಟಿಫಿಕ್ ಬ್ಯಾಕ್ಗ್ರೌಂಡ್ ಕೂಡ ಇದೆ. ಹೌದು. ಪೇಷಂಟ್ ಏನು ಹೇಳ್ತಾನೆ, ಪಾಪ ಅವನಿಗೆ ಗೊತ್ತಿಲ್ಲ ನಾನು ಫಾಸ್ಟಾಗಿ ಅನ್ನ ರೆಡಿ ಮಾಡಿ ಕುಕ್ಕರಲ್ಲಿ ತಿಂತಾ ಇದ್ದೀನಿ ಅಂತ. ಅವನಿಗೇನೋ ಟೈಮ್ ಉಳಿತದೆ, ನಾನು ಕೆಲಸಕ್ಕೆ ಹೋಗ್ಬೋದು, ಸ್ವಲ್ಪ ಹೆಚ್ಚಿಗೆ ದುಡ್ಡು ಮಾಡ್ಬೋದು, ಈ ಥರ ಒಂದು ಮೆಂಟಾಲಿಟಿ, ಮಾನಸಿಕತೆ. ಬಟ್ ಅವನಿಗೆ ಗೊತ್ತಿಲ್ಲ ಅನ್ನದಲ್ಲಿ ಶಕ್ತಿ ಇಲ್ಲ, ಅನ್ನದಿಂದ ರೋಗ ಬರ್ತದೆ ಅಂತ. ಸೊ ಇಷ್ಟು ಹೇಳ್ಕೊಟ್ರೆ ಸಾಕು ಅವನಿಗೆ. ಸರಿ, ವೇಸ್ಟ್ ಮ್ಯಾನೇಜ್ಮೆಂಟ್ ಮಾತಾಡ್ತಾ ಇದ್ವಲ್ಲ, ಇನ್ನೊಂದು ವೇಸ್ಟ್ ಮ್ಯಾನೇಜ್ಮೆಂಟ್ ಹೇಳ್ತೀನಿ. ನಮ್ದು ಕಾಂಪೋಸ್ಟ್ ಟಾಯ್ಲೆಟ್ ನೋಡಿರಿ. ಗುರುಕುಲ್ ಒಳಗೆ ಯಾರಿದ್ರೇನು? ಯಾರಿಲ್ಲ, ಬರ್ರಿ ಇಲ್ಲಿ ನೋಡ್ರಿ. ಇದು ಬಹಳ ರೇರು, ಇದು ಗೊತ್ತಿಲ್ಲ ನಮ್ಮಲ್ಲಿ. ಈಗ ಬೀದರ್ ಕಲಬುರಗಿಯಲ್ಲಿ ಯಾರು ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ನಾನು ಬೇರೆ ಕಡೆ ನೋಡಿದ್ದೆ, ಅಂದ್ರೆ ಇಲ್ಲಿ ಸಮಸ್ಯೆ ಇಲ್ಲ. ಸೊ ಇದು ಕೂಡ ಕಾಂಪೋಸ್ಟ್ ಟಾಯ್ಲೆಟ್. ಇದು ಯೂಸ್ ಮಾಡಿ ಬಿಟ್ಟಿರೋದು. ಒಂದು ಫಿಟ್ ಮಾಡಿದೀವಿ ಆಯ್ತಾ, ಗುಂಡಿ. ನಿಮಗೆ ಎಷ್ಟು ಆಗ್ತದೋ ಅಷ್ಟು, 3 ಫೀಟು 4 ಫೀಟು 5 ಫೀಟು ಎಷ್ಟು ಜನ ಇದ್ದೀರಿ ಅದ್ರ ಮೇಲೆ ಆಯ್ತಾ. ಆಮೇಲೆ ಒಂದಕ್ಕೆ ಎರಡಕ್ಕೆ ಅದಕ್ಕೆ ಹೋಗೋದು. ಎರಡಕ್ಕೆ ಹೋದಾಗ ಅದ್ರ ಮೇಲೆ ಭೂಸ ಹಾಕಿ ಮುಚ್ಚಿ ಬರೋದು. ನೀರು ನಮಗೆ ಎಷ್ಟು ವಾಶ್ ಮಾಡೋದಕ್ಕೆ ಬೇಕು, ಒಂದು ಜಗ್ಗಿ ಅಡಿ ಅಷ್ಟೇ ನೀರು. ಝೀರೋ ಸ್ಮೆಲ್. ನೋಡಿ, ನೀವು ಟಾಯ್ಲೆಟ್ ಹತ್ರ ನಿಂತಿರಿ ಅಂತ ನಿಮ್ಗೆ ಅನಿಸೋದೇ ಇಲ್ಲ. ಕಂಪ್ಲೀಟ್ ಝೀರೋ ಸ್ಮೆಲ್. ಯಾವ ಸ್ಮೆಲ್ ಇಲ್ಲ, ಝೀರೋ ಸ್ಮೆಲ್. ಎರಡನೇದು, ಈಗ ಇದು ಗೊಬ್ಬರ ಬಹಳ ಒಳ್ಳೆ ಗೊಬ್ಬರ ಆಗ್ತದೆ ಅದು. ಈಗ ಸೇಮ್ ಆ ಬ್ಯಾರಲ್ ಅಲ್ಲಿ ಮಾಡಿದ್ದೇವೆ ನೋಡಿ, ಇದು ತುಂಬಿದಾಗ ಇನ್ನೊಂದ್ ಕಡೆ ಗುಂಡಿ ಮಾಡ್ತೀವಿ. ಇದು 3-4 ತಿಂಗಳು ಇದಕ್ಕೆ ಬಿಟ್ಟು ಕೊಡ್ತೀವಿ, ಅದನ್ನ ತೆಗೆಯೋದು. ಇದು ತುಂಬಿ ಅದನ್ನ ತೆಗೆದು ಇದು ಮತ್ತೆ ಈ ಕಡೆಯಿಂದ ಆ ಕಡೆ ಶಿಫ್ಟ್ ಮಾಡೋದು. ಅದು ಗಿಡಗಳಿಗೆ ಹಾಕೋದು. ಹುಮೆನ್ಯೂರ್ ಅಂತಾರೆ ಅದಕ್ಕೆ, ಹುಮೆನ್ಯೂರ್ ಗೊತ್ತಾಯ್ತಾ? ಈ ತರ ಇದು ಮನೆ ಒಳಗೇನು ಮಾಡ್ಬೋದು. ನಿಮ್ಮ ಮನೆ ಒಳಗೆ ಕನ್ಸ್ಟ್ರಕ್ಷನ್ ಮಾಡಿ ಕೂಡ ಅಲ್ಲಿ ಕೂಡ ಮಾಡ್ಬೋದು. ಆ ತರ ಮಾಡಿದವರು ಅದಾರೆ. ಅಂದ್ರೆ ಅವಾಗ ಎರಡು ಮಾಡ್ಲೇಬೇಕಿದ್ರೊಳಗೆ. ಒಂದೇ ಟಾಯ್ಲೆಟ್ ಅಲ್ಲಿ ಕೂಡ 2 ಭಾಗ ಮಾಡ್ಬೋದು. ಅದು ತುಂಬಿದಾಗ ಅದಕ್ಕೆ ಕ್ಲೋಸ್ ಇಡಿ. ಈಗ ಅದು ವೆಟ್ ಇರ್ತದೆ, ಒಂದು 3 ತಿಂಗಳು ಬಿಟ್ಟಾಗ ಡ್ರೈ ಆಗ್ತದೆ, ಕಂಪೋಸ್ಟ್ ಆಗ್ತದೆ. ಅದಕ್ಕೆ ಭೂಸಾನೇ ಹಾಕ್ಬೇಕಂತಿಲ್ಲ, ಒಣಗಿದ ಎಲೆನೂ ಹಾಕ್ಬೋದು, ಎರೆ ಮಣ್ಣು ಹಾಕ್ಬೋದು. ಬಟ್ ಅದು ಹೆವಿ ಆಗ್ತದೆ. ನಾವು ಸ್ವಲ್ಪ ಹಗುರ ಇರ್ಬೇಕಂತ ಹೇಳಿ ಭೂಸ ಹಾಕ್ತೀವಿ. ಇದು ನಮ್ಮ ವೆಸ್ಟರ್ನ್ ಟಾಯ್ಲೆಟ್ಗಿಂತ ನಿಮಗೆ ಕ್ಲೀನ್ ಅನಿಸ್ತದೆ. ಮತ್ತೆ ನಾವು ಪ್ರಕೃತಿಯಲ್ಲಿ ನೋಡಿ, ಬಹಳ ಮಜವಾದ ಮಾತು, ನೀವು ಒಳ್ಳೆ ಬಿಲ್ಡಿಂಗ್ ಅಲ್ಲಿ ಟಾಯ್ಲೆಟ್ಗೆ ಹೋದಾಗ ಚಲೋ ಅನಿಸ್ತದೆ, ಎಲ್ಲ ಓಪನ್ ಅಲ್ಲಿ ಹೋದಾಗ, ಕಾಡಲ್ಲಿ ಹೋದಾಗ ಆಯ್ತಾ. ಗೊತ್ತಿಲ್ಲ ನಮಗದು ರಿಕ್ವೈರ್ಮೆಂಟ್ ಇರ್ಬೋದು, ನಮ್ಮ ಶರೀರದ್ದು, ನಮ್ಮ ವೇಸ್ಟ್ ನೇರವಾಗಿ ಭೂಮಿಗೆ ಹೋಗ್ಬೇಕು ಅಂತ ಇರ್ಬೋದು ನಮಗದು.
ಈಗ ನಾಯಿಗಳಿಗೆ ನೋಡಿ, ಮನೆಯಲ್ಲಿ ನಾಯಿಗಳಿಟ್ರೆ ಒದ್ದಾಡ್ತಾವ, ಬಿಟ್ಟ ತಕ್ಷಣ ಹೊರಗೆ ಹೋಗಿ ಫಸ್ಟ್ ಒಂದಕ್ಕೆ ಹೋಗ್ತಾವ. ಆಯ್ತಾ, ಈಗ ನಾವು ಎಲ್ಲಾದ್ರೂ ಹೋಗ್ಬೇಕಾದ್ರೆ ಎಲ್ಲ ಫ್ಯಾಮಿಲಿ ಜೊತೆ ಹೋಗ್ಬೇಕಾದ್ರೆ ದಾರ್ಯಾಗ ನಿಲ್ಸ್ರಿ ಅಂತ. ಸಿಟಿ ಒಳಗೆ ಹೋದಂಗೆ ಟಾಯ್ಲೆಟ್ಸ್ ಬರ್ತಾವ, ಅಲ್ಲಿ ಇರಿಟೇಷನ್ ಆಗ್ತದೆ ಅಂತ. ಆಯ್ತಾ, ಸೊ ಒಂದು ಕಂಪ್ಲೀಟ್ ಪ್ರೊಸೆಸ್ ಅದು, ನ್ಯಾಚುರಲ್. ಆಯ್ತಾ, ಡೆಫಿಕೇಶನ್ ಪ್ಲಸ್ ಪ್ರಕೃತಿಯಲ್ಲಿ ನಮ್ಮ ಫೀಸಸ್ ರಿಸೈಕಲ್ ಆಗ್ತದೆ, ಅಲ್ಲಿಂದ ಅದು ಗೊಬ್ಬರ ಆಗಿ ಗಿಡಗಳಿಗೆ ಹೋಗ್ತದೆ. ಸೊ ಸಿಟಿಯಲ್ಲಿ ನಾವು ಟಾಯ್ಲೆಟ್ ಯೂಸ್ ಮಾಡೋದು, ದೊಡ್ಡ ಮ್ಯಾನ್ ಹೋಲ್ ಮಾಡೋದು, ವಿ ಆರ್ ವೇಸ್ಟಿಂಗ್ ಸೋ ಮಚ್ ಆಫ್ ರಿಸೋರ್ಸಸ್. ಅದ್ರದ್ದೇನು ಯೂಸ್ ಇಲ್ಲ. ಅದ್ರಲ್ಲಿ ಫಿನೈಲ್ ಇದೆ, ಅದು ನೀವು ಎಲ್ಲಿ ತಗೊಂಡೋಗಿ ಭೂಮಿಗೆ ಹಾಕ್ತಿರೋ ಆ ಭೂಮಿ ಎಲ್ಲ ಹಾಳು. ಎಲ್ಲ ಮತ್ತೆ ನದಿ ಕನೆಕ್ಷನ್ ಕೊಟ್ಟು ಎಲ್ಲ ಅದು ಆ ಫಿನೈಲ್ ಮತ್ತೆ ನಮ್ದು ನೀರಲ್ಲೇ ಬಂದು ಆ ಫಿನೈಲ್ ಇಂದ ಮತ್ತೆ ನಮಗೆ ಕ್ಯಾನ್ಸರ್ ಆಗೋದು. ಅವರು ಬಂದು ನಮ್ಮ ಟ್ಯಾಂಕ್ ತುಂಬಿದಾಗ ಬಂದು ತಗೊಂಡೋಗ್ಬೇಕಷ್ಟೇ. ಅವ್ರು ತಗೊಂಡೋಗಿ ಎಲ್ಲಿ ಹಾಕ್ತಾರೆ ನಮಗೆ ಅದು ಬೇಕಾಗಿಲ್ಲ. ಎಲ್ಲ ಹಾಕ್ತಾರ ಅವರು, ನಿಯರೆಸ್ಟ್ ಪ್ಲೇಸಿಗೆ ಹಾಕ್ತಾರ ಅವ್ರು. ಆಯ್ತಾ, ಟ್ರ್ಯಾಕ್ಟರ್ನವ್ರು ಎಲ್ಲಿ ಹೋಗ್ತಾರ, ಅವರು 4-5 ಕಿಲೋಮೀಟರ್ ಏರಿಯಾದಲ್ಲಿ ಅಲ್ಲೇ ಎಲ್ಲೋ ಹಾಕ್ತಾರೆ. ಸೊ ಅದು ನಮ್ದು ಇದರಲ್ಲೇ ಕನೆಕ್ಟ್ ಆಗುತ್ತಲ್ಲ, ಮತ್ತೆ ಗ್ರೌಂಡ್ ವಾಟರ್ಗೆ ಕನೆಕ್ಟ್ ಆಗುತ್ತೆ. ಸೊ ಈ ತರ ಇದೆ. ಅಲ್ಲಿ ಸ್ವಲ್ಪ ಉಳಿದಿದೆ, ಆ ಕಡೆ ಮಾಡಿ ಬರೋಣ. ಹೋಗ್ಬೋದಲ್ಲ, ಹೋಗೋಣ. ಏ ಕೇಪ್ ಗೂಸ್ಬೆರಿ ಅವ ಏನ್ರು, ಏನವ? ತಗೊಳ್ಳಿ ಇನ್ನೊಂದು. ಸಾಕು, ಮತ್ ನಾಳೆ ಮಕ್ಕಳಿಗೆ ಇಲ್ಲ, ಈಗ ಅದು ನಮಗೆ ನಾವು ಬರೋದೇ ಇಲ್ಲ, ಅವು ಎಲ್ಲ ಫುಲ್ಫಿಲ್ ಆಗಿದೆ ನಮ್ದು. ಅದು ನಾವು ಬಂದಿಲ್ಲ ಅಂತಾನೆ ಕೆಳಗೆ ಬಿದ್ದಿದೆ ಅದೆಲ್ಲ. ಮೊದ್ಲು ಅದಕ್ಕೆ 1/4 ಮಾಡೋದಿಲ್ಲ ಮೊದ್ಲು. ಅದು ಒಂಥರ ಅದು ಭಾರಿ ಮಸ್ತ್ ಟೇಸ್ಟ್ ಅದ ರೀ. ಎಷ್ಟು ರಿಚ್ ಇರ್ತದೆ ನೋಡಿ. ಫುಡ್ ಅಂದ್ರೆ ಇದು, ಆಹಾರ ಅಂದ್ರೆ ಕ್ವಾಂಟಿಟಿ ಇಲ್ಲ, ಆಹಾರ ಅಂದ್ರೆ ನ್ಯೂಟ್ರಿಯೆಂಟ್ಸ್. ಅದು ಇಷ್ಟೇ ಇರ್ಬೋದು, ತಿಂದಾಗ ಒಳಗೆ ನನಗೆ ಸಿಕ್ತು ಅಂತ ಫೀಲಿಂಗ್ ಇದೆಯಲ್ಲ ಇದರಲ್ಲಿ. ಎಷ್ಟು ರಿಚ್ ಇದೆ, ಎಷ್ಟು ಜ್ಯೂಸಿ ಇದೆ. ಇದೇ ದಿನಾಲ ಒಂದಿಷ್ಟು ತಿಂದ್ರೆ ಮುಗ್ದೋಯ್ತಲ್ಲ, ಒಂದೊತ್ತು ಊಟ ಆಗ್ತದೆ. ಸರಿ, ಆ ಕಡೆ ಹೋಗ್ರಿ. ತೊಗರಿ ಗಿಡ ನೋಡಿದ್ರಿ? ಎಸ್, ಅದು ಬೇರೆನೆ ತಳಿನ? ಇಲ್ಲ ಏನಿಲ್ಲ, ಬೇರೆ ತಳಿ ಇಲ್ಲ, ಏನಿಲ್ಲ, ಎಲ್ಲ ಅದೇ ತಾನಾಗೆ ಬಂದಿರೋದು. ಇಲ್ಲಿ ಮೊದಲೆಲ್ಲ ಕೆಲವೊಂದು ಸರಿ ತೊಗರಿ ಬೀಜ ಬಿದ್ದಿರೋದು. ಆಕ್ಚುಲಿ ತೊಗರಿ 3 ವರ್ಷ ಇರ್ತದೆ. ನಮ್ಮಲ್ಲಿ ಅದು ಬೆಳೆಯಾಗಿ ಮಾಡೋದಕ್ಕೆ ಅದಕ್ಕೆ 6 ತಿಂಗಳದ್ದು ಮಾಡಿದ್ದಾರೆ ಅಷ್ಟೇ. ಅದು ಆ ಸಮೀಪ ಹಾಕ್ತಾರಲ್ಲ, ಅದಕ್ಕೆ ಸಣ್ಣದಾಗಿ ಉಳಿತದೆ. ಅದು ದೂರ ಹಾಕಿದ್ರೆ ಇಷ್ಟು ದೊಡ್ಡದಾಗ್ತದೆ. ಈಗ ಇದರಲ್ಲಿ ತೊಗರಿನೂ ಸಿಕ್ಕಾಪಟ್ಟೆ ಇದೆ ಅಲ್ಲ. ಹೌದು, ನಾವು ಬೆಳೆಸೇ ಇಲ್ಲ, ಇದಕ್ಕೇನು ಕುಂಟಿ ಹೊಡೆದಿಲ್ಲ, ಏನು ಮಾಡಿಲ್ಲ ಇದಕ್ಕೆ ನಾವು. ಸೊ ಅದು ಸುಮ್ಮನೆ ರಶ್ ನಡೀತಾ ಇದೆ ಎಲ್ಲ ಕಡೆ, ಅವಶ್ಯಕತೆ ಇಲ್ಲ. ಇಷ್ಟು ದೂರ ತೊಗರಿ ಗಿಡ ಹಾಕ್ಬೋದು ನೋಡ್ರಿ, ಆರಾಮಾಗಿ ಕಟಾವ್ ಮಾಡು. ಮತ್ತೆ ಇಷ್ಟು ದೂರ ಹಾಕಿದಾಗ ಹುಳನೂ ಆಗೋದಿಲ್ಲ. ಅದು ಸಮೀಪ ಇದ್ದಿದ್ದಕ್ಕೆ ಹುಳ ಜಂಪ್ ಮಾಡಿ ಎಲ್ಲ ಕಡೆ ಸ್ಪ್ರೆಡ್ ಆಗ್ತದೆ. ಇನ್ಫೆಕ್ಷನ್ ಸ್ಪ್ರೆಡ್ ಆಗ್ಬೇಕಂದ್ರೆ ಸಮೀಪ ಇರ್ಬೇಕಲ್ಲ. ಹೌದು. ನಮ್ದು ಕರಿಬೇವು, ಬೇರು, ಇದು ನಮ್ಮ ಹಳೆ ಪಿಟ್ಟು. ಆಯ್ತಾ, ಕಾಂಪೋಸ್ಟ್ ಪಿಟ್ಟು. ಅಲ್ಲಿ ನೀವೇನ್ ನೋಡ್ತಾ ಇದ್ದೀರಲ್ಲ, ಅದು ಹುಮೆನರು ರೆಡಿ ಆಗಿರೋದು. ಇದೆಲ್ಲ ಹುಮೆನರು. ಯಾವ ವಾಸನೆ ಇಲ್ಲ, ಏನು ಇಲ್ಲ, ಗೊತ್ತೇ ಆಗೋದಿಲ್ಲ. ಸೊ ಇಲ್ಲಿ ಗಿಡ ಇದೆ, ಚೀಕು, ಅಲ್ಲಿ ಬಟರ್ ಫ್ರೂಟ್, ಅವಕಾಡೋ,
ಸೊ ಅದು ಇದರಿಂದ ಬೆಳೀತಾ ಹೋಗ್ತದೆ. ಅಂದ್ರೆ ನೇರವಾಗಿ ಅದ್ರ ಬುಡಕ್ಕೆ ಬೇಕಂತೀನಿ ಅದು ಅದೇ ಬರ್ತದೆ. ಇಲ್ಲಿ ನೋಡಿ, ಇದು ಇಲ್ಲಿದೆ ಅಲ್ಲ, ಈ ಚೀಕು ಇಲ್ಲಿದೆ ಅಲ್ಲ, ಇಲ್ಲಿ ಕೆಳಗೆ ಬೇರೆ ಬಿಟ್ಟಾದ್ರೂ ಹೋಗ್ತದೆ. ಸೊ 1 ವರ್ಷ ಹಳೇದದು ಕಂಪೋಸ್ಟ್. ಈಗ ಅದು ಮಲ ಇಲ್ಲ, ಈಗ ಅದು ಗೊಬ್ಬರ, ಅದು ಬೇರೆನೆ, ಅದು ಭೂಮಿ ಅದು. ಆಯ್ತಾ? ಇದು ಕ್ಯಾಂಡಲ್ ಸ್ಟಿಕ್ ಫ್ರೂಟ್ ಟ್ರೀ. ಇದಕ್ಕೆಲ್ಲಾದ್ರೂ ಹಣ್ಣು ಕಂಡ್ರೆ ನೋಡಿ ತಗೋಬಹುದು ನೀವು. ಕ್ಯಾಂಡಲ್ ಸೌತೆಕಾಯಿ ಇದ್ದಂಗೆ ಇರ್ತದೆ. ಕ್ಯಾಂಡಲ್ ಸ್ಟಿಕ್ ಫ್ರೂಟ್ ಟ್ರೀ ಅಂದ್ರ ಹಣ್ಣು, ಅದು ಹಣ್ಣು ಕ್ಯಾಂಡಲ್ ಇದ್ದಂಗೆ ಇರ್ತದೆ. ವ್ಯಾಕ್ಸಿ. ಈ ಕ್ಯಾಂಡಲ್ ಅಂದ್ರೆ ಏನು, ವ್ಯಾಕ್ಸಿ. ತಿನ್ಬೇಕಾದ್ರೆ ಸೌತೆಕಾಯಿ ಮತ್ತೆ ಕಬ್ಬು ಈ ತರ ಎರಡರದ್ದು ಮಿಕ್ಸ್ ಇದ್ದಂಗೆ ಇರ್ತದೆ. ಎರಡು ತಿಂತಾ ಇದ್ದೀನಿ ನೀನು ಅಂತ ಅನಿಸ್ತದೆ. ಇದೆಯಾ ಹಣ್ಣಿಲ್ಲಲ್ಲ? ಈಗ ಕೊಡಕ್ ಶುರು ಮಾಡಿದ್ರೆ 1 ತಿಂಗಳು ಸಿಕ್ಕಾಪಟ್ಟೆ ಕೊಟ್ಟು ನಿಲ್ಲಿಸ್ತದೆ, ಮತ್ತೆ ವರ್ಷಕ್ಕೆ 2-3 ಸರಿ ಬರ್ತದೆ. ನಮ್ಮಲ್ಲಿ ತೆಗೆದಿರೋ ಎಲ್ಲ ಕಳೆ ಇಲ್ಲಿ ಹಾಕೋದು. ಅದ್ರ ಸುತ್ತಮುತ್ತ ಬಾಳೆ, ಪಪಾಯ, ಬನಾನಾ ಸರ್ಕಲ್ ಅಂತ ಅಂತಾರೆ. ಹೌದು, ಗುಂಪು ಬಾಳೆ. ಸೊ ಇಷ್ಟ ಹಾಕಿ ಸಾಕು. ಅದಕ್ಕೇನು ನೀರು ಏನು ಅವಶ್ಯಕತೆ ಇಲ್ಲ ಕೊಡೋದು. ಈಗ ಇದ್ರ ಕೆಳಗೆ ಸಿಕ್ಕಾಪಟ್ಟೆ ಶೀತ ಇರ್ತದೆ. ಈ ಕೃಷಿಗೆ ಪಂಪ್ ಹಾಕಿ ನೀರ್ ಹಾಕ್ತಾರಲ್ಲ ನೋಡಿ, ತೊಗರಿ ಬೆಳೆ ನಾವು ಅದ್ರದ್ದು ಬೆಳೆ ತೆಕ್ಕೋಬೇಕು, ಅದ್ರದ್ದು ಎಲೆ ದಂಟು ಗಿಂಟೆ ಎಲ್ಲ ಮತ್ತೆ ಭೂಮಿ ಕೊಡ್ಬೇಕು. ಅವಾಗ ಅದು ಭೂಮಿ ಮೇಂಟೈನ್ ಆಗ್ತದೆ. ನಾವೇನ್ ಮಾಡ್ತಾ ಇದೀವಿ, ಟೋಟಲಿ ಎಲ್ಲಾನು ತೆಗೆದು ಅದು ಸುಡ್ತಾರ ಅದನ್ನು. ಸೊ ಭೂಮಿ ನಿಧಾನಕ್ಕೆ ಬರ್ಡ್ ಆಗ್ತಾ ಇದೆಯಲ್ಲ, ಆ ಕಂಪೋನೆಂಟ್ ಅದು ಕಳ್ಕೊಂತ ಇದೆಯಲ್ಲ. ಇನ್ನು ಗೊಬ್ಬರ ಹಾಕೋದು, ಇನ್ನು ಯೂರಿಯಾ ಹಾಕೋದು, ಅದರಿಂದ ಅದು ಆಗೋದಿಲ್ಲ. ಭೂಮಿಯಲ್ಲಿ ಯೂರಿಯಾ ಅಷ್ಟೇ ಇಲ್ಲ, NPK ಅಷ್ಟೇ ಇಲ್ಲ, ಏನೇನಿದೆ ಗೊತ್ತಿಲ್ಲ ನಮಗೆ. ಸಾವಿರಾರು ಲಕ್ಷಾಂತರ ಐಟಮ್ಸ್ ಇರ್ತವೆ. ಸೊ ಅದು ಯಾವತ್ತಿಗೂ ಅದು ಮರುಭೂಮಿ ಕ್ರಿಯೇಟಿಂಗ್ ಪ್ರೊಸೆಸ್ ಆಗಿದೆ ಅಷ್ಟೇ. ಮರುಭೂಮಿ ರೆಡಿ ಮಾಡ್ತಾ ಇದೀವಿ ಅಷ್ಟೇ. ಮಹಾರಾಷ್ಟ್ರದಲ್ಲಿ ಸಿಕ್ಕಾಪಟ್ಟೆ ಆಗಿ ಫಾರ್ಮರ್ ಸುಸೈಡ್ ಬಹಳ ಕಾಮನ್ ಆಗಿ, ಬಹಳ. ಮತ್ತೆ ಆಂಧ್ರದಲ್ಲಿ ನಮ್ಮ ಭತ್ತ ಬೆಳೆಸಿರುವ ಜಾಗಗಳು ಎಲ್ಲ ಬರಡಾಗ್ಬಿಟ್ಟಿದೆ. ನೀರ್ ನಿಲ್ಸಿದ್ರು ಭೂಮಿ ಬರಡಾಗ್ತದೆ. ಅಂದ್ರೆ ಅತಿ ಹೆಚ್ಚು ನೀರು ಇರೋದು ಒಂದು ಸಮಸ್ಯೆ. ಅದು ಭೂಮಿ ನಿರ್ಧಾರ ಮಾಡ್ಬೇಕು, ಇಲ್ಲಿ ಏನಿರ್ಬೇಕು ಏನಿಲ್ಲ, ಅದು ನಿರ್ಧಾರ ಮಾಡಿದ್ರೇನೆ ಅದು ಕರೆಕ್ಟ್ ಆಗಿ. ನಾವು ಏನ್ ಮಾಡಿದ್ರು ಅದು ಎಡವಟ್ಟೆ, ಅದು ಯಾವ್ದಕ್ಕಿಂತ. ಸೊ ಇದೆಲ್ಲ ಇನ್ನೂ ವೆರೈಟಿ. ಇದು ಒಂದು ಹಣ್ಣಿನ ಗಿಡ, ಇದು ಇನ್ನೊಂದು. ಈಗ ಇದ್ರ ಹೆಸರು ನನಗೆ ಗೊತ್ತಿಲ್ಲ, ಸಾವಿತ್ರಿ ಕೇಳಿದ್ರೆ ಹೇಳ್ತವೆ. ಏನಮ್ಮ ಗೊತ್ತಿಲ್ಲ, ಅವ್ರಿಗೆ ಗೊತ್ತು. ಇದು ವಿಭೀತಕ ಗೊತ್ತಾ? ವಿಭೀತಕ ನಮ್ದು ತ್ರಿಫಲದಲ್ಲಿ ಆ ಗಿಡ. ಇದು ಬೆಹಡ. ಅದು ಇಲ್ಲಿ ನೇಟಿವ್, ಇದು ಇಲ್ಲಿ ಎಲ್ಲ ಕಡೆ ಸಿಗ್ತದೆ. ತಾನಾಗೆ ಬಂದಿರೋದು, ಇದು ಇಡೋದಿಲ್ಲ, ನಾವು ತೆಗೆದಾಕ್ತೀವಿ. ಅದು ಇನ್ನೊಂದು ಹಣ್ಣಿನ ಗಿಡ. ಇದು ಇನ್ನೊಂದು ಹಣ್ಣಿನ ಗಿಡ. ಈಗ ನಮ್ಮಲ್ಲಿ ಕೋಳಿ, ನಾಯಿ ಅಥವಾ ಈ ತರ ಏನಾದ್ರು ಸತ್ರೆ ಈ ಗಿಡದ ಬುಡಕ್ಕೆ ಇಂಥದೆಲ್ಲ ತಂದು ಹಾಕೋದು. ಯಾವ್ದೋ ಗಿಡಕ್ಕೆ ತಂದು ಹಾಕೋದು ಅದು. ನಾವು ಫಸ್ಟ್ ಇಲ್ಲಿ ಬಂದಾಗ ಇಲ್ಲಿ ಬರುವಂಗಿರ್ಲಿಲ್ಲ. ಅಲ್ಲಿಂದ ಅದೇನು ಗ್ರೇಪ್ಸ್ ಟ್ರೆಲಿಸ್ ಇದೆ ನೋಡಿ, ಅಲ್ಲಿಂದ ಇಲ್ಲಿ ತನಕ ಕೊನೆ ಆ ಬೇಲಿ ನಮ್ದೇನಿದೆ ಅಲ್ಲ, ಕಾಡು, ಮುಳ್ಳಿನ ಕಂಟೆ, ಕಾಲಿಡೋಂಗಿರ್ಲಿಲ್ಲ ಇಲ್ಲಿ. ದಿನಾಲು ಸಾಯಂಕಾಲ 3 ಗಂಟೆಗೆ ಎಲ್ಲರೂ ಬಂದು ಕೊಚ್ಚಿ ಸುಟ್ಟಾಕಿ ತೆಗೆದಿದೆ. ಇಲ್ಲಿ ಇದು ಈ ಗಿಡದ್ದು. ಇದೇನು ಗೊತ್ತಾ, ನಮ್ಮ ಪಾನ್ ಅಂಗಡಿಯಲ್ಲಿ ಒಂದು ಎಣಜಿಗಿ ಬೀಜ ಅಂತ ಇರ್ತದೆ ನೋಡ್ರಿ, ವೈಟ್ ಕಲರ್ದು. ಬಾಯ್ದಾಗ ಇಟ್ಕೊಂಡು ಸುಮ್ಮನೆ ಕಚ್ತಾ ಕೂತಿರ್ತಾರ ನೋಡ್ರಿ. ಪಾನ್ ಅಂಗಡಿದಾಗ ಅದು ಸಣ್ಣ ಸಣ್ಣ ಪ್ಯಾಕೆಟ್ದಾಗ ಹಾಕಿ ನೇತಾಡಿರ್ತಾರ. ಎಣಜಿ ಬೀಜ ಅಂತಾರ ನೋಡ್ರಿ.
ಹಾ 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 ಹಾ. ಹೌದು, ಬಿಳಿದು ಕಲ್ಲು ತರ. ಕಲ್ ತರ ಇರ್ತದೆ ನೋಡ್ರಿ ಅದೇ. ಇದು ಕಾಣ್ತದೆ ನೋಡ್ರಿ. ಹೌದು ಹೌದು. ಬೀಡಿ ಗಿಡನೂ ಇದೆ ನಮ್ಮ ಹತ್ರ. ಯಾವ್ದು? ಬೀಡಿ ಗಿಡ. ಬಿಳಿ. ಆ ಬೀಡಿ ಮಾಡೋ ಎಲೆ ಇರ್ತದಲ್ಲ, ಅದು ನೇಟಿವ್ ಅದು ಇಲ್ಲೇ. ಸೊ ಇದನ್ನೇ ಪುಡಿ ಮಾಡಿ ಇಟ್ಟಿರ್ತಾರೆ. ಸಣ್ಣ ಪ್ಯಾಕೆಟ್ ಚೀಟಿ, ವೈಟ್ ಕಲರ್, ಅಲ್ಲಿ ಜ್ಯೋತಿ ಇಟ್ಟಿರ್ತಾರೆ ನೋಡ್ರಿ. ಅದನ್ನ ಇದ್ರದ್ದು ಕಾಯಿ ಇಟ್ಟಿರೋದು ನೋಡಿದ್ರೆ ಅದು ಜಸ್ಟ್ ಸುಮ್ ತಿನ್ಲಿಕ್ಕೆ ಹಂಗೆ ಇದೆ ಅದು. ಅದೇ ಅದೇ ಗೊತ್ತಾಯ್ತು. ಇದು ಹಸಿ ಇದೆ, ಅದು ಡ್ರೈ ಇರ್ತದೆ. ನ್ಯಾಚುರಲ್ ಅದು ಇಲ್ಲೇ ಇದೇ ಏರಿಯಾ. ಇದರಲ್ಲಿ ಹಣ್ಣಿದೆಯಾ ನೋಡಿ, ಅದೇ ಕೇಪ್ ಗೂಸ್ಬೆರಿ. ಇದು ನಾವು ಸುಮ್ಮನೆ ಹಾಕಿರೋದು, ನಾವು ಬರಲ್ಲ ಬಿಡಲ್ಲ. ಅಲ್ಲಿ ಸ್ವಲ್ಪ ಯೆಲ್ಲೋಯಿಶ್ ಕಲರ್ ಇರೋದು ಯಾವ್ದಾದ್ರು ಇದೆ. ಇನ್ನು ಬೆಳೀತಾ ಇದೆ. ಇದು ಇನ್ನೊಂದ್ ತರದ್ದು, ಇದು ಬರ್ಬೇಕು. ಹಾ ಬನ್ನಿ. ಇದು ಇದು ನಮ್ಮ ಪೀನಟ್ ಬಟರ್ ಫ್ರೂಟ್. ನಿಮ್ಮ ಅಂಗಡಿಯಲ್ಲಿ ಪೀನಟ್ ಬಟರ್ ಇಟ್ಟಿರ್ಬೇಕಲ್ಲ, ಹೌದು, ಎಕ್ಸಾಕ್ಟ್ಲಿ ಅದೇ ಟೇಸ್ಟ್ ಇರ್ತದೆ. ಇದ್ರ ಬೀಜ ತಿನ್ಬಾರ್ದು, ಬಟ್ ನೀವು ಇದನ್ನ ತಗೊಂಡು ಹೋಗಿ. ಇದು ಎಲ್ಲಾ ಕಡೆ ಈ ಬಣ್ಣ ಬರ್ಬೇಕು, ಈ ಬಣ್ಣ. ಇದು ನಾಳೆ ನೀವು ತಿನ್ಬೋದು, ಬೀಜ ಬಿಟ್ಟು. ಈ ಬರೀ ಒಂದ್ ಹಣ್ಣು ತಿಂದ್ರೆ ನಿಮ್ಗೆ ಸಾಕಷ್ಟು ಏನೋ ಇಷ್ಟು ಊಟ ಮಾಡಿದ್ದೀನಿ ಏನೋ ಅನಿಸ್ತು. ಎಕ್ಸಾಕ್ಟ್ ಪೀನಟ್ ಬಟರ್ ಫ್ರೂಟ್. ಈಗ ಇದು ಎಲ್ಲಿವರೆಗೂ ಸರ್ ಈಗ ನಿಮ್ದು ಭೂಮಿ ಇರೋದು? ಆ ಕಲ್ಲಿನ ಬೇಲಿ ಕಾಣ್ತದೆ ನೋಡಿ, ಈ ಕಡೆ ಕೂಡ. ಈ ಕಡೆ ಇರೋ ಕಲ್ಲಿನ ಬೇಲಿ. ಕಲ್ಲಿನ ಬೇಲಿ ಇದೆ ಅಲ್ಲ, 1 ಎಕರೆ. 1 ಎಕರೆ ಮತ್ತೆ ಬಹಳ ಆಯ್ತು. ನಾವು ಅರ್ಧ ಎಕರೆ ಬೇಕಾಗಿತ್ತು ನಮಗೆ. ಅರ್ಧ ಎಕರೆ ಯಾರು ಮಾತಾಡ್ತಾ ಇಲ್ಲ ಈಗ. ಲೆಕ್ಕ 1 ಎಕರೆ ಕೊಡ್ಬೋದು ಅಂತ ಹೇಳಿ. ಅರ್ಧ ಎಕರೆ ಆದ್ರೇನು ಬಹಳ ಆಯ್ತು. ಅದ ನೀವು ಈ ತರ ಕಾಡೊಳಗೆ ಇರ್ಬೇಕಂತ ಹೇಳಿ ಹುಡುಕಿತ್ ಸರ್, ಅಥವಾ 1 ಎಕರೆ ಎಲ್ಲಿ ಸಿಕ್ಕರು ನಡೀತದ ಅಂತ ಹೇಳಿ ಇತ್ತ? ನಾವು ಈ ತರ ಇರಕ್ಕೆ ಒಂದು 10 ವರ್ಷ ಹಿಂದೆ ನಾವು ನಿರ್ಧಾರ ಮಾಡಿದ್ದು. ಸಿಟಿಯಲ್ಲಿ ಬಹಳ ಫಾಸ್ಟ್ ಲೈಫ್ ನಮಗೆ ನಡೀತಾ ಇಲ್ಲ, ಆಗ್ತಾ ಇಲ್ಲ. ನನಗೆ ಸ್ವಲ್ಪ ಹೊಟ್ಟೆಯಲ್ಲಿ ಅಲ್ಸರ್ ಆಗಿತ್ತು, ಕೊಲೆಸ್ಟ್ರಾಲ್ ಹೆಚ್ಚಿಗಾಗಿತ್ತು, ನನ್ನ ಹೆಂಡತಿಗೆ ಸೋರಿಯಾಸಿಸ್ ಆಗಿತ್ತು. ಪ್ಲಸ್ ನನಗೇನೋ ಸ್ಲೋ ಲೈಫ್ ಇಷ್ಟ ಮೊದಲಿಂದ, ಆಯ್ತಾ. ನನ್ನ ಪಾಡಿಗೆ ನಾನು ಕೆಲಸ ಸಿಕ್ಕಾಪಟ್ಟೆ ಮಾಡ್ತಾ ಇದ್ದೆ, ಈಗಲೂ ಮಾಡ್ತೀನಿ. ಬಟ್ ಪ್ರೆಷರಲ್ಲಿ ಮಾಡೋದು ನನಗೆ ಇಷ್ಟ ಇರಲಿಲ್ಲ. ಇದೊಂದು ಪ್ರೊಸೆಸ್. ನಾವು ಕಾಡಲ್ಲೇ ಇರಬೇಕು ಅಂತ ಆ ಥರ ತಲೆಯಲ್ಲಿ ಯಾವತ್ತೂ ಬರಲ್ಲ. ನಮಗೆ ಎಲ್ಲಿ ಚೆನ್ನಾಗಿ ಅನಿಸ್ತದೋ, ಒಳ್ಳೇದು ಅನಿಸ್ತದೋ ಅಲ್ಲಿ ನಾವು ಇರಕ್ಕೆ ಇಷ್ಟಪಡ್ತೀವಿ. ಸೊ ಈಗ ನೀವು ಕಾಡಲ್ಲೇ ಇರಬೇಕು ಅಂತ ನಿಮ್ಮ ತಲೆಯಲ್ಲಿ ಬರಲ್ಲ. ಇಲ್ಲಿ ನನಗೆ ನೆಮ್ಮದಿ ಅನಿಸ್ತಾ ಇದೆ, ಇಲ್ಲಿ ಇರಬೇಕು ಅಂತ ಬರ್ತದೆ. ಸೊ ನಾವು ಈ ತರ ಇರೋ ಜನರ ಹತ್ರ, ಈಗ ರಾಘವ್ ಇದ್ದಾರೆ, ಒಬ್ಬರು ರಾಘವ್ ಅಂತಿದ್ದಾರೆ, ಐಕಾಂತಿಕನವರು, ಅವ್ರ ಮಕ್ಕಳು ಹೋಮ್ ಸ್ಕೂಲ್ ಇದ್ದಾರೆ. ಸೊ ಹಿಂಗೆಲ್ಲ ನೂರಾರು ಜನರ ಮನೆಗೆ ಹೋಗಿ ಅಲ್ಲಿ ಉಳಿದು ಅವ್ರ ಜೊತೆ ಚರ್ಚೆ ಮಾಡಿ ನೋಡಿದ್ವಿ. ಸೊ ನಮಗೇನ್ ಅನಿಸ್ತು, ಈ ತರ ಬದುಕಬಹುದು, ಬಹಳ ಜನ ಇದ್ದಾರೆ. ಬಟ್ ಒಂದು ಚಾಲೆಂಜ್ ಬಂದಿರೋದು, ನಾವು ಆವಾಗ ಜಮೀನ್ ತಗೊಳಕ್ ಲಾಯಕ್ ಇರ್ಲಿಲ್ಲ. ಗೌರ್ಮೆಂಟ್ ಪ್ರಕಾರ ರೈತರಿಗೆ ಅಷ್ಟೇ ಜಮೀನ್ ತಗೋಬಹುದು ಅಂತ ನಿಯಮ ಇತ್ತು. ಹೌದು. ಸೊ ಅದೊಂದು ದೊಡ್ಡ ಚಾಲೆಂಜ್ ಆಗಿತ್ತು. ಬೇರೆಯವ್ರ ಜೊತೆ ಕೊಲಾಬ್ರೇಟ್ ಮಾಡ್ಕೊಂಡು ಓದ್ವಿ ಫಸ್ಟ್. ಇಲ್ಲೇ ಒಂದು 2 ಕಿಲೋಮೀಟರ್ ದೂರ ಇಲ್ಲಿಂದ. ಅಲ್ಲಿ ಬಂದು ಎಲ್ಲ ಮಾತಾಡ್ಕೊಂಡು, ನಮ್ಮ ಕ್ಲಾಸ್ಮೇಟ್ ಇದ್ದ ಅವನು, ಎಲ್ಲ ದುಡ್ಡು ಎಲ್ಲ ಇದ್ದಿದ್ದೆಲ್ಲ ಅಲ್ಲಿ ಹಾಕಿದ್ವಿ ನಾವು. ಆಮೇಲೆ ಅದು ಮತ್ತೆ ಕಚ್ಚಾಟ ಶುರು ಆಯ್ತು. ಅದು ಇಲ್ಲ, ಅದು ಹ್ಯೂಮನ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದಿಲ್ಲ, ಕೋಆಪರೇಷನ್ ಅನ್ನೋದಿಲ್ಲ. ಸೊ ಅದಾದ ಮೇಲೆ ನನ್ನ ಹತ್ರ ನಾನು ಲೆಕ್ಕ ಮಾಡಿದೆ, ಈ ವರ್ಷ ಒಂದು 3 ಲಕ್ಷ ನಾನು ಸೇವ್ ಮಾಡ್ಬೋದು ಅಂತ ಅನ್ನಿಸ್ತು. ಸೊ ಜಮೀನ್ ತಗೊಳ್ಳೋದು ಸ್ಲೋ ಪ್ರೊಸೆಸ್ ಇರ್ತದೆ ನೋಡಿ. 3 ಲಕ್ಷದಲ್ಲಿ ಒಂದು ಜಮೀನು ಹುಡ್ಕೊಡಪ್ಪ ಅಂತ ಒಂದು ಜಗದೀಶ್ ಅಂತ ಇದ್ದಾನೆ ಈ ಊರಲ್ಲಿ, ಅವನಿಗೆ ಹೇಳಿದೆ. ಅವನು ಹೇಳ್ದ, ಸರ್ ಇದು 3 ಲಕ್ಷದಲ್ಲಿ ಹಾಳು ಜಮೀನು, ಆಮೇಲೆ ಕರೆಂಟ್ ಇಲ್ಲದೆ ಇರೋ ಜಮೀನು, ರೋಡ್ ಇಲ್ಲದೆ ಇರೋ
ಹರಿಶ್ಚಂದ್ರ ಘಾಟ್ ಇರೋ ಜಮೀನು, ಕಬ್ರಿಸ್ತಾನ್ ಇರೋ ಜಮೀನ್ ಸಿಗ್ತದೆ, ಬೇರೆ ಜಮೀನ್ ನಾನು ಏನೇ ಇರ್ಲಿ ಇಷ್ಟರಲ್ಲೇ ಬೇಕಪ್ಪ ನನಗೆ ಅಂತ. ಅಂದ್ರೆ ನಂದೇನು ಅದಕ್ಕಿಂತ ಮೊದ್ಲೇ ನಿರ್ಧಾರ ಮಾಡಿದ್ದೆ ನಾನು ಸಾಲ ಮಾಡಲ್ಲ ಅಂತ. ಸೊ ಅವನು ಈ ಜಮೀನ್ ತೋರಿಸ್ದ, ಆಯ್ತಪ್ಪ ಒಳ್ಳೇದು ಅಂತ ತಗೊಂಡಿದ್ದೆ. ಬಟ್ ಬಂದವ್ರಿಗೆ ಏನಿಸ್ತದೆ, ಇದು ಎಷ್ಟು ಒಳ್ಳೆ ಜಮೀನ್ ಇದೆ, ಇಲ್ಲಿ ಕೆರೆ ಇದೆ, ಇಲ್ಲಿ ಬೆಟ್ಟ ಇದೆ, ಸೌಂಡ್ ಇಲ್ಲ. ಈ ತರ ಆಕ್ಸಿಡೆಂಟ್ಲಿ ಆಗಿರ್ತಾವೆ ಎಲ್ಲ. ನಾವು ಪ್ಲಾನ್ ಮಾಡ್ದಂಗ ಅದು ಆತರ. ನೀವ್ ಈ ತರ ಮಾಡ್ತೀನಿ ಅಂತ ಮಾಡಕ್ ಹೋಗಲ್ಲ, ಈ ತರ ಜಮೀನ್ ಎಲ್ಲಿ ಸಿಗ್ತದೆ ಮತ್ತೆ? ನಿಮ್ದು ಫ್ಯಾಕ್ಟರ್ಸ್ ಬೇರೆ ಇರ್ತವೆ ತಲೆಯಲ್ಲಿ, ನಿಮ್ಮ ಬಯಕೆಗಳು ಬೇರೆ ಇರ್ತವೆ, ನಿಮಗೆ ಕೊರತೆಗಳು ಬೇರೆ ಇರ್ತವೆ, ನಿಮಗೆ ಸಮಸ್ಯೆಗಳು ಬೇರೆ ಇರ್ತವೆ. ಈಗ ನನ್ನ ಸಮಸ್ಯೆ ಏನಿತ್ತು, ನೆಮ್ಮದಿಯಾಗಿರ್ಬೇಕು ಅನ್ನೋದೊಂದು ದೊಡ್ಡದಾಗಿತ್ತು. ಪ್ಲಸ್ ಇಬ್ಬರು ಹುಡುಗಿಯರಿದ್ದಾರೆ, ನನಗೆ ಮಕ್ಕಳಿದ್ದಾರೆ, ಅವರ ಕಲಿಕೆ ಹೆಂಗಾಗ್ಬೇಕು. ಸ್ಕೂಲಿಂಗ್ ಅನ್ನೋದಿಲ್ಲ, ನಾನು ಎಜುಕೇಶನ್ ಅಂತೀನಿ. ಸ್ಕೂಲಿಂಗ್ ಅಂದ್ರೆ ಶಾಲೆಗೆ ಹೋಗೋದಾಯ್ತು, ಎಜುಕೇಶನ್ ಎಲ್ಲಿ ಬೇಕಾದ್ರೂ ಮಾಡ್ಬೋದು ಆಯ್ತಾ, ಅದಕ್ಕೆ ಸ್ಕೂಲ್ ಬೇಕಾಗಿಲ್ಲ. ಮತ್ತೆ ನಾನು ಒಂದು ವ್ಯವಸಾಯ ಮಾಡ್ಬೇಕು, ಒಂದು ಏನಾದ್ರೂ ಕೆಲಸ ಮಾಡ್ಬೇಕಲ್ಲ. ನಾನು ಟೋಟಲಿ ಲ್ಯಾಪ್ಟಾಪ್ ಮೇಲೆ ಕುತ್ಕೊಂಡು ಮಾಡ್ತಾ ಇದ್ದೆ, ಕ್ಲಿನಿಕಲ್ ಟ್ರಯಲ್ಸ್, ಡಿಸೈನ್, ಸ್ಟ್ಯಾಟಿಸ್ಟಿಕ್ಸ್ ಅಂತ ಕೆಲಸ ಮಾಡ್ತಾ ಇದ್ದೆ. ಸೊ ಆ ಮೊದಲನೇ ಹಂತದಲ್ಲಿ ನಾವು ಯಾವತ್ತಿಗೂ ನಮ್ಮ ಆರೋಗ್ಯದ ಬಗ್ಗೆ ಲಕ್ಷ್ಯ ಕೊಡ್ತೀವಿ. ಅವಾಗ ಏನಾಯ್ತು, ನನ್ನ ಹೆಂಡತಿಗೆ ಸೋರಿಯಾಸಿಸ್ ಇತ್ತಲ್ಲ, ಮತ್ತೆ ನನಗೆ ಅಲ್ಸರ್ ಇತ್ತಲ್ಲ, ಅದೆಲ್ಲ ನಮ್ಮ ಇದು ಸಂಜೀವಿನಿ ಅಂತ ನಮ್ದು ಒಂದು ಬ್ಲೂ ಕಲರ್ ಬಾಟಲ್ ತಂದಿದ್ನಲ್ಲ, ಅದು ನಮ್ಮ ಫಸ್ಟ್ ಪ್ರಾಡಕ್ಟ್. ಅದನ್ನ ರೆಡಿ ಮಾಡಿ ಯೂಸ್ ಮಾಡಿ ಜೀವನ ಶೈಲಿ ಬದಲಿ ಮಾಡಿದಾಗ ನನ್ನ ಹೆಂಡತಿ ಏನ್ ಹೇಳಿದ್ರು, ನಾವು ಇದನ್ನೇ ಉದ್ಯೋಗವಾಗಿ ಮಾಡಿ ಬದುಕೋಣ ಅಂತ ಅವಳು ಹೇಳಿದ್ದು. ಓ ಆಯ್ತು ಮಾಡೋಣ ಅಂತ ನಾವು ಶುರು ಮಾಡಿದ್ವಿ. ನಡೀತಾ ಇದೆ, ಜನ ಬರ್ತಾ ಇದ್ದಾರೆ, ತಗೋತಾ ಇದ್ದಾರೆ, ಅದು ಬೆಳೀತಾ ಇದೆ. ನಾವು ಶುರು ಮಾಡಿದ್ದು ಸೋರಿಯಾಸಿಸ್ ಸಲುವಾಗಿ, ಬಟ್ ಜನನೇ ಬಂದು ಹೇಳಕ್ ಶುರು ಮಾಡಿದ್ರು, ನಂದು ಕಣ್ಣಿನ ದೃಷ್ಟಿನೂ ಇಂಪ್ರೂವ್ ಆಗ್ತಾ ಇದೆ, ನನ್ನ ಶುಗರ್ ಕಂಟ್ರೋಲ್ ಬರ್ತಾ ಇದೆ, ನನ್ನ ಬೇರೆದು ಇನ್ನೊಂದು ಯಾವ್ದು ಮೂಲವ್ಯಾಧಿ ಕಮ್ಮಿ ಆಯ್ತು. ಸೊ ನಮಗೆ ಇನ್ನೂ ಕಾನ್ಫಿಡೆನ್ಸ್ ಬಂತದ್ದು, ನಾವು ಕರೆಕ್ಟ್ ದಾರಿಯಲ್ಲಿ ಹೋಗ್ತಾ ಇದ್ದೀವಿ ಅಂತ. ಅಲ್ಲಿಂದ ಬೆಳೆದು ಬಂದು 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 ಅದು ಕ್ಯಾನ್ಸರ್ ತನಕ ಬಂದಿದ್ದೀವಿ ಈಗ. ನನ್ನ ಕ್ಯೂರಿಯಾಸಿಟಿ ಅದು, ನಂದು ಸೈಂಟಿಫಿಕ್ ಬ್ಯಾಕ್ ಗ್ರೌಂಡ್ ಕೂಡ ಇದೆ. ಹೌದು. ಸೊ ಓಕೆ, ಇದು ಹಿಂಗಾಗ್ತಾ ಇದೆ ಅಂದ್ರೆ ಮತ್ತೆ ಯಾವ ತರ ಇಂಪ್ರೂವ್ ಮಾಡಬೇಕು. ಸೊ ಹರಳು ಎಣ್ಣೆ ಪ್ಲಸ್ ನಮ್ದು ಸೀಮಾರುಬ ಯೂಸ್ ಮಾಡಿ ಪ್ರತಿಯೊಂದು ಜೀವನ ಶೈಲಿ ರೋಗಗಳು ಕಡಿಮೆ ಮಾಡ್ಬೋದು, ಇಲ್ಲ ಕಂಟ್ರೋಲಿಗೆ ತರ್ಬೋದು ಆಯ್ತಾ. ಇದರಲ್ಲಿ ಮೇನ್ ಇರೋದು ಜೀವನ ಶೈಲಿ, ಅವರ ಕೈಯಲ್ಲಿರೋದು. ನಾನು ಕೊಡೋದು ಮೇನ್ ಅಂತ ಇನ್ನೂ ತನಕ ಹೇಳೋದಿಲ್ಲ, ಇದು ಸಪೋರ್ಟಿವ್. ಇದು ಜೀವನ ಶೈಲಿ ರೋಗಕ್ಕೆ ಜೀವನ ಶೈಲಿಯೇ ಔಷಧಿ. ಬೇರೆಯವ್ರ ಔಷಧಿ ಕೊಡಕ್ಕೆ ಹೆಂಗ್ ಸಾಧ್ಯ ಇದೆ? ಕಾರಣ ಅವರ ಕೈಯಲ್ಲಿದೆ. ಜೀವನ ಶೈಲಿ ರೋಗ ಸರಿಯಾಗಬೇಕಂದ್ರೆ ಜೀವನ ಶೈಲಿ ಸರಿಯಾಗಬೇಕು. ನಾನು ಒಂದು ಗೈಡ್ ತರ ವರ್ಕ್ ಮಾಡ್ತಾ ಇದ್ದೀನಿ ಅಷ್ಟೇ. ಪೇಷಂಟ್ ಏನ್ ಹೇಳ್ತಾನೆ, ಪಾಪ ಅವನಿಗೆ ಗೊತ್ತಿಲ್ಲ ನಾನು ಫಾಸ್ಟ್ ಆಗಿ ಅನ್ನ ರೆಡಿ ಮಾಡಿ ಕುಕ್ಕರಲ್ಲಿ ತಿಂತಾ ಇದ್ದೀನಿ ಅಂತ. ಅವನಿಗೇನೋ ಟೈಮ್ ಉಳಿತದೆ, ನಾನು ಕೆಲ್ಸಕ್ಕೆ ಹೋಗ್ಬೋದು, ಸ್ವಲ್ಪ ಹೆಚ್ಚಿಗೆ ದುಡ್ಡು ಮಾಡ್ಬೋದು, ಈ ತರ ಒಂದು ಮೆಂಟಾಲಿಟಿ, ಮಾನಸಿಕತೆ. ಬಟ್ ಅವನಿಗೆ ಗೊತ್ತಿಲ್ಲ ಅನ್ನದಲ್ಲಿ ಶಕ್ತಿ ಇಲ್ಲ, ಅನ್ನದಿಂದ ರೋಗ ಬರ್ತದೆ ಅಂತ. ಸೊ ಇಷ್ಟು ಹೇಳ್ಕೊಟ್ರೆ ಸಾಕು ಅವನಿಗೆ, ನಾವು ಅದನ್ನು ಮಾಡ್ತಾ ಇದ್ದೀವಿ. ಸರಿನಾ? ನೀವೆರಡು ಕ್ಯಾಂಪಲ್ಲಿ ನೋಡಿದಿರಲ್ಲ. ಜನರು ನಂಬೋದಿಲ್ಲ ಇದು ಎಷ್ಟು ಸರಳ ಇರ್ಬೋದು ಅಂತ. ಸರಳ ಇದೆ ಆದ್ರೆ ಈ ಸರಳತೆ ಬರಕ್ ತುಂಬಾ ಧೈರ್ಯ ಇಲ್ಲ, ಇದು ನಾವು ಯಾರಿಗೂ ಈ ತರ ನೀವು ಮಾಡ್ಬೇಕು ಅಂತ ನಾನು ಹೇಳ್ತಾ ಇಲ್ಲ. ನೀವು ಎಲ್ಲಿರ್ತೀರಿ ಅಲ್ಲಿ ಏನ್ ತೊಂದ್ರೆ. ಈಗ ನೀವು ಕಲಬುರಗಿಯಲ್ಲಿ ಇದ್ದೀರಿ, ನಿಮ್ಗೆ ಅಲ್ಲೇ ಒಳ್ಳೇದು ಚೆನ್ನಾಗ್ ಅನ್ಸಿದ್ರೆ ಅಲ್ಲೇ ಇರ್ಬೇಕು. ನೀವು ಈ ಕಡೆ ಯಾಕೆ ಬರ್ಬೇಕು? ನಿಮಗೆ ಇರಕ್ ಆಗ್ತಾ ಇಲ್ಲ, ತುಂಬಾ ರೋಗಗಳು ಬಂದಿದೆ, ಇಲ್ಲ ಸಿಟಿಯಿಂದ ಏನೋ ಟ್ರಿಗರ್ ಆಗ್ತಾ ಇದೆ, ಇಲ್ಲ ಕೆಲವೊಂದು ಫ್ಯಾಮಿಲೀಸ್ಗಳಲ್ಲಿ ಸಣ್ಣವರಿದ್ದಾಗಿಂದ ಅಬ್ಯೂಸ್ ಆಗಿರ್ತದೆ. ಕೆಲವೊಬ್ಬರಿಗೆ ನೆಂಟರೇ ಇರೋದಿಲ್ಲ, ಸಂಬಂಧಿಕರೇ ಇರೋದಿಲ್ಲ. ಕೆಲವೊಬ್ಬರಿಗೆ ಮನೆಯಲ್ಲಿ ಇರೋರೇ ಶೋಷಣೆ ಮಾಡಿರ್ತಾರೆ. ಅವರಿಗೆಲ್ಲ ಈ ತರ ಬರಬೇಕು, ದೂರ ಹೋಗ್ಬೇಕು ಅಂತ ಬಹಳ, ಇಲ್ಲ ಸುಸೈಡ್ ಮಾಡ್ಕೊಳ್ಳೋ ಬಯಕೆ ಇರ್ತದೆ ಅವ್ರ ಹತ್ರ. ಸೊ ನಿಮಗೆ ಈ ತರ ಇರಬೇಕು ಅಂತ ಅನಿಸ್ತಾ ಇಲ್ಲ ಅಂದ್ರೆ ನಿಮಗೆ ಬೇಕಾಗಿಲ್ಲ ಅದು. ನನಗೆ ನೀವು ಅಲ್ಲೇ ಇದ್ದಲ್ಲೇ ನೀವು ಕಲಬುರಗಿಯಲ್ಲಿ ಗಾರ್ಡನ್ ಮಾಡ್ಕೋಬಹುದು, ನಿಮ್ಮ ಮಾಳಿಗೆಯಲ್ಲಿ, ಬಾಲ್ಕನಿಯಲ್ಲಿ, ಹಿತ್ಲಲ್ಲಿ ಗಾರ್ಡನ್ ಮಾಡ್ಕೋಬಹುದು. ಇದು ನಾನು ಯಾರಿಗೂ ಯಾವತ್ತಿಗೂ ನೀವು ಎಲ್ಲರೂ ಈ ತರ ಬದುಕಬೇಕು ಅಂತ ನಾನು ಯಾವತ್ತಿಗೂ ಹೇಳಲ್ಲ. ನೀವ್ ಯಾಕೆ ಈ ತರ, ನಾನ್ ನಿಮ್ ತರ ಯಾಕೆ ಬದುಕ್ಬೇಕು ಆಯ್ತಾ? ನೀವು ನಮ್ ತರ ಯಾಕೆ ಬದುಕ್ಬೇಕು?